ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇವತ್ತು ಸಚಿವ ಜಾರಕಿಹೊಳಿ ಸಂಬಂಧಿಯ ಸಾಮ್ರಾಜ್ಯಕ್ಕೆ ಇಡಿ ಅಧಿಕಾರಿಗಳು ಲಗ್ಗೆ ಇಟ್ಟಿದ್ರು. ಸರ್ಕಾರಿ ಅಧಿಕಾರಿಯ ಅಕ್ರಮ ಕೋಟಿಗೆ ಎಂಟ್ರಿ ಕೊಟ್ಟು ಮೂಲೆ ಮೂಲೆಯನ್ನ ಜಾಲಾಡಿದ್ದಾರೆ. ಬೆಂಗಳೂರು, ಬೆಳಗಾವಿ ಸೇರಿದಂತೆ 10 ಕಡೆ ಒಂದೇ ಬಾರಿಗೆ ರೇಡ್ ಮಾಡಿ ಅಕ್ರಮ ಸಂಪತ್ತಿಗಾಗಿ ಹುಡುಕಾಟವನ್ನ ಮಾಡಿದ್ರು. ಇದೇ ವೇಳೆ ಸತೀಶ್ ಜಾರಕಿಹೊಳಿ ಬಾಮೈದ, ವೈ ಮಂಜುನಾಥ್ರ ಬೇನಾಮಿ ಬಾರ್ಗಳ ಅಕ್ರಮ ಇತಿಹಾಸ ಬಯಲಾಗಿದೆ. ಜಾರಿ ನಿರ್ದೇಶನಾಲಯದ ದಾಳಿಗೆ ಕಾಂಗ್ರೆಸ್ ಸಚಿವರು ಟಾರ್ಗೆಟ್ ವ್ಯಾಖ್ಯಾನವನ್ನ ನೀಡಿದ್ದಾರೆ. ಮಾಹಿತಿ ಬರದೆ ಏನು ಹೇಳಿಕ್ಕಾಗಲ್ಲ. ಯಾವ ರೀಸನ್ಗೆ ಅವರು ರೇಡ್ ಮಾಡಿದ್ದಾರೆ, ಅವ್ರು ಏನು ಕೇಳಿದ್ದಾರೆ ದಾಖಲೆ 1.5% ಏನು ತೋರಿಸುತ್ತೆ? ಇದು ರಾಜಕೀಯ ಪ್ರೇರಿತ ಅಲ್ಲ ಅಂತೀರಾ ನೀವು? ಅಕ್ರಮ ಕೋಟೆಗೆ ಇಡಿ ಅಧಿಕಾರಿಗಳ ಎಂಟ್ರಿ. ಸರ್ಕಾರಿ ಅಧಿಕಾರಿಯ ಬಂಗಲೆಯ ಮೂಲೆ ಮೂಲೆಯಲ್ಲೂ ಸರ್ಚಿಂಗ್. ಅಕ್ರಮ ಸಂಪತ್ತನ್ನ ಪತ್ತೆ ಹಚ್ಚಿ ಕೊಂಡೊಯ್ತಾ ಇರೋ ಅಧಿಕಾರಿಗಳು. ರಾಜ್ಯದ ಹಲವೆಡೆ ಜಾರಿ ನಿರ್ದೇಶನಾಲಯದ ಸರ್ಚಿಂಗ್ ಆಪರೇಷನ್. ಇದು ಭ್ರಷ್ಟ ಅಧಿಕಾರಿಗೆ ಇವತ್ತು ಇಡಿ ಚಳಿ ಬಿಡಿಸಿರೋ ಚಿತ್ರಣ. ಸತೀಶ್ ಜಾರಕಿಹೊಳಿ ಬಾಮೈತನಿಗೆ ಇಡಿ ದಾಳಿಯ ಶಾಕ್. ವೈ ಮಂಜುನಾಥ್ನ ಅಕ್ರಮ ಕೋಟಿಗೆ ಲಗ್ಗೆ ಇಟ್ಟು ಸರ್ಚಿಂಗ್. ಸಚಿವ ಸತೀಶ್ ಜಾರಕಿಹೊಳಿ ಬಾಮೈದ, ಬೆಳಗಾವಿಯ ಅಬಕಾರಿ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ಗೆ ಇವತ್ತು ಇಡಿ ದಾಳಿಯ ಬಿಸಿ ಮುಟ್ಟಿದೆ. ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ನಡೆಸಿರೋ ಆರೋಪದ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮಂಜುನಾಥ್ಗೆ ಸೇರಿದ 10 ಕಡೆ ಒಂದೇ ಬಾರಿಗೆ ದಾಳಿ ಮಾಡಿದ್ದಾರೆ. ದಾಳಿಯಲ್ಲಿ ಬೆಳಗಾವಿ ಸಾಹುಕಾರ್ ಬಾಮೈದನ ಬೇನಾಮಿ ಜಾಲ ಪತ್ತೆಯಾಗಿದೆ. ಬೆಳಗಾವಿ ಸೇರಿದಂತೆ 10 ಕಡೆಗಳಲ್ಲಿ ಸರ್ಚ್ ಮಾಡಿ ಅಕ್ರಮ ವಹಿವಾಟಿನ ಮೂಲವನ್ನ ಪತ್ತೆ ಮಾಡಲಾಗಿದೆ. ವೈ ಮಂಜುನಾಥ್ಗೆ ಸೇರಿದಂಥ 10 ಕಡೆ ಇಡಿ ಅಧಿಕಾರಿಗಳು ರೇಡ್ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರು, ಮೈಸೂರು, ದಾವಣಗೆರೆ, ಬಳ್ಳಾರಿಯಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿಯನ್ನ ಮಾಡಿ ಪರಿಶೀಲಿಸಿದ್ರು. ಬೆಂಗಳೂರಿನ ಸಮಿಟ್ ಅಪಾರ್ಟ್ಮೆಂಟ್ನ ಎ ಬ್ಲಾಕ್ನಲ್ಲಿರೋ 21ನೇ ಫ್ಲಾಟ್ನಲ್ಲಿ ಇಡಿ ಅಧಿಕಾರಿಗಳು ಸರ್ಚ್ ಮಾಡಿದ್ದಾರೆ. ಇತ್ತ ಬೆಳಗಾವಿಯಲ್ಲೇ 10 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ನಡೆಸಿ ಪರಿಶೀಲನೆ ಮಾಡಿದ್ದಾರೆ. ಬೆಳಗಾವಿಯ ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತರಾಗಿರೋ ವೈ ಮಂಜುನಾಥ್ ಬೇನಾಮಿ ಹೆಸರಿನಲ್ಲಿ ಬಾರ್ಗಳ ಲೈಸೆನ್ಸ್ನ ಪಡೆದು ಸರ್ಕಾರದ ಕಣ್ಣಿಗೆ ಮಣ್ಣೆರಚಿರುವ ಆರೋಪ ಕೇಳಿಬಂದಿತ್ತು. ಈ ಹಿನ್ನೆಲೆ ರೇಡ್ ಮಾಡಿ ಪರಿಶೀಲನೆ ಮಾಡಿದ ಇಡಿ ಅಧಿಕಾರಿಗಳಿಗೆ ಅಕ್ರಮಕ್ಕೆ ಸಾಕ್ಷಿ ಸಿಕ್ಕಿದೆ. ಬೆಳಗಾವಿ ಅಬಕಾರಿ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ವಿದೇಶಕ್ಕೆ ಅಕ್ರಮ ಹಣ ವರ್ಗಾವಣೆ ಮಾಡ್ತಾ ಇರೋ ಆರೋಪದ ಮೇಲೆ ಇವತ್ತು ಇಡಿ ರೇಡ್ ಮಾಡಿತ್ತು. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಪರಿಶೀಲನೆಯಲ್ಲಿ ಬೇನಾಮಿ ಹೆಸರಲ್ಲಿ ಮಂಜುನಾಥ್ 100 ಬಾರ್ ಹೊಂದಿರೋದು ಬಯಲಾಗಿದೆ. ಬೇನಾಮಿ ಹೆಸರಿನಲ್ಲಿ ಬೆಳಗಾವಿ, ದಾವಣಗೆರೆ, ಬಳ್ಳಾರಿ, ಮೈಸೂರು, ಬೆಂಗಳೂರಲ್ಲಿ ಬಾರ್ಗಳನ್ನ ಸ್ಥಾಪನೆ ಮಾಡಿರೋದು ಬೆಳಕಿಗೆ ಬಂದಿದೆ. ವೈ ಮಂಜುನಾಥ್ಗೆ ಸೇರಿದಂಥ ಬೆಂಗಳೂರು, ಮೈಸೂರು, ಬೆಳಗಾವಿಯ ಮನೆಗಳಲ್ಲಿ ಬೇನಾಮಿ ಬಾರ್ಗಳ ಲೈಸೆನ್ಸ್ ಅಗ್ರಿಮೆಂಟ್ಗಳು ಪತ್ತೆಯಾಗಿವೆ. ಹೀಗೆ ಬೇನಾಮಿ ಬಾರ್ಗಳಿಂದ ಬರುವಂತಹ ಹಣವನ್ನ ವಿದೇಶದಲ್ಲಿ ಹೂಡಿಕೆ ಮಾಡ್ತಿರೋ ಶಂಕೆ ವ್ಯಕ್ತವಾಗಿದೆ. ವೈ ಮಂಜುನಾಥ್ರ ಅಕ್ರಮ ಸಂಪತ್ತಿನ ಹರಿದಾಟದ ಮೇಲೆ ಕಣ್ಣಿಟ್ಟಿದ್ದ ಇಡಿ ಅಧಿಕಾರಿಗಳು ಇವತ್ತು ಪಕ್ಕಾ ಪ್ಲಾನ್ ಮಾಡಿ ದಾಳಿ ಮಾಡಿದ್ದಾರೆ. ಮೈಸೂರಿನಲ್ಲಿ ದಾಳಿ ನಡೆಸಿದ್ದ ಇಡಿ ಅಧಿಕಾರಿಗಳು ವೈ ಮಂಜುನಾಥ್ರ ಆಪ್ತೆ ಯಮುನಾ ಎಂಬಾಕೆಯನ್ನ ಬಂಧಿಸಿದ್ದಾರೆ. ಅಕ್ರಮ ಆಸ್ತಿಯ ಸಂಬಂಧ ದಟ್ಟಗಳ್ಳಿ ನಿವಾಸದಲ್ಲಿ ಯಮುನಾರನ್ನ ಬಂಧಿಸಿ ಇಡಿ ಅಧಿಕಾರಿಗಳು ಕರ್ಕೊಂಡು ಹೋದ್ರು. ಜಾರಕಿಹೊಳಿ ಸಂಬಂಧಿ ಎಂದು ಟಾರ್ಗೆಟ್ ಸತೀಶ್ ಪ್ರಶ್ನೆ. ರಾಜಕೀಯ ಪ್ರೇರಿತ ದಾಳಿ ಎಂದ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ನಡೆದಿರುವಂತಹ ಇಡಿ ದಾಳಿಗೆ ರಾಜಕೀಯವೂ ಬೆರೆತಿದೆ. ಜಾರಕಿಹೊಳಿ ಸಂಬಂಧಿಕರು ಎಂಬ ಕಾರಣಕ್ಕೆ ಇಡಿ ಟಾರ್ಗೆಟ್ ಮಾಡಿದ್ಯಾ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇತ್ತ ಇವೆಲ್ಲ ರಾಜಕೀಯ ಪ್ರೇರಿತ ದಾಳಿಗಳು ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಆಗಿರ್ಬೋದು, ಅದೇ ರೂಟೀನಾಗ ಆಗಿರ್ಬೋದು. ಅದರಲ್ಲಿ ಏನು ಹೇಳ್ಬೇಕು, ನಾವೇನು ಹೇಳ್ಬೇಕು ಗೊತ್ತಿಲ್ಲ. ಅದು ಇನ್ನೂ ಇನ್ವೆಸ್ಟಿಗೇಷನ್ ಆಗಬೇಕು. ಎದಕ್ಕೆ ಮಾಡಿದ್ದಾರೆ ನಮಗೂ ಗೊತ್ತಿಲ್ಲ.
ಅದು ಹೊರಗೆ ಬಂದ್ಮೇಲೆ ಗೊತ್ತಾಗೋಲ್ಲ ಎದಕ್ಕೆ ಮಾಡಿದಾರಂತ. ಅದು ಮಾಹಿತಿ ಬರೋರಿಗೆ ಏನು ಹೇಳಲಿಕ್ಕಾಗೋಲ್ಲ ಹಿಂಗೆ ಅಂತ ಸ್ಪಷ್ಟವಾಗಿ ವೇಟ್ ಮಾಡೋಣ, ನಾಳೆವರೆಗೆ ಗೊತ್ತಾಗುತ್ತೆ ಏನು ರೀಸನ್ನು. ಆವಾಗ ಅದಕ್ಕೇನಾದ ಹೇಳಲಿಕ್ಕೆ ಅನುಕೂಲ ಆಗ್ತದೆ. ಇರ್ಬೋದು, ಅದು ನೋಡೋಣ. ಮಾಹಿತಿ ಬರದೆ ಏನು ಹೇಳಲಿಕ್ಕಾಗಲ್ಲ ಯಾವ ರೀಸನ್ಗೆ ಅವರು ರೇಡ್ ಮಾಡಿದ್ದಾರೆ, ಅವ್ರು ಏನು ಕೇಳಿದ್ದಾರೆ, ದಾಖಲೆ ಏನು ಅವ್ರು ಕೊಡಬೇಕು. ಬಂದಮೇಲೆ ನಾಳೆ ಮಟ್ಟ ವೇಟ್ ಮಾಡೋಣ, ಏನಂತ ಅರ್ಜೆಂಟ್ ಏನಿಲ್ಲ. ಎಷ್ಟು ಇಡಿ ರೇಡ್ಗಳಲ್ಲಿ ಕನ್ವಿಕ್ಷನ್ ಆಗಿದೆ ಇಡೀ ಇಂಡಿಯಾನಲ್ಲಿ? ಕಳೆದ 12 ವರ್ಷದಲ್ಲಿ ಸಾವಿರಾರು ರೇಡ್ಗಳಾಗಿದೆ. ಕನ್ವಿಕ್ಷನ್ ರೇಟ್ ಇಸ್ ಲೆಸ್ ದೆನ್ 2%, ಲೆಸ್ ದೆನ್ 1.5%. ಏನ್ ತೋರಿಸುತ್ತೆ ಇದು? ರಾಜಕೀಯ ಪ್ರೇರಿತ ಅಲ್ಲ ಅಂತೀರಾ ನೀವು? ಏನೋ ನಮ್ಗೆ ಬಿಟ್ಟಿದ್ದಾರೆ, ಇನ್ನ ಎಷ್ಟು ದಿನ ಬಿಟ್ಟಿದಾರೋ ಗೊತ್ತಿಲ್ಲ. ಇವತ್ತು ನಾಳೆ ಅದನ್ನು ಆಗ್ಬೋದು. ರಾಜಕೀಯ ಪ್ರೇರಿತವೋ ಅಕ್ರಮ ಸಂಪತ್ತಿನ ಮೇಲಿನ ದಾಳಿಯೋ, ಆದರೆ ಬೇನಾಮಿ ಹೆಸರಿನಲ್ಲಿ ಬಾರ್ ಲೈಸೆನ್ಸ್ಗಳು ಪತ್ತೆಯಾಗಿರುವುದಂತೂ ನಿಜ. ಸದ್ಯ ಪತ್ತೆಯಾಗಿರೋ ದಾಖಲೆಗಳನ್ನ ಆಧರಿಸಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಯ ವಿರುದ್ಧ ಯಾವ ರೀತಿಯ ಕ್ರಮ ಕೈಗೊಳ್ತಾರೆ ಅನ್ನೋದೇ ಮುಂದಿರುವಂಥ ಕುತೂಹಲ. ಮೈಸೂರಿನಿಂದ ರವಿ ಜೊತೆ ಶ್ರೀಕಾಂತ್, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.